ಅಂಡ್ ಅನನ್ಯ ಇವತ್ತು ಎಲ್ಲರೂ ಹೇಳಿದಂಗೆ ನಿಜವಾಗ್ಲೂ ಅಮ್ಮ ತುಂಬಾ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂಡ್ ರಿಯಲಿ ನಾನು ಸರ್ಪ್ರೈಸ್ ಆಗ್ಬಿಟ್ಟೆ. ಎವ್ರಿ ಟೈಮ್ ಯು ಗೋ ಆನ್ ಇಂಪ್ರೂವಿಂಗ್. ಇವತ್ತು ಇನ್ನೂ ಚೆನ್ನಾಗಿ ಕಾಣ್ತದೆ, ಆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಕಮಿಂಗ್ ಟು ಮೋಹಿತ್, ಮೈ ಗಾಡ್, ನನಗೆ ಆ ಕಣ್ಣು ಅವನ ಮೇಲಿಂದ ತೆಗಿಯೋಕ್ಕೆ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಡಾನ್ಸ್ ಮಾಡ್ತಾರೆ, ಬಟ್ ಡಾನ್ಸ್ ಮಾಡಿದಾಗ ಒಂದು ಆರ ಅಂತಾರೆ, ದ ವೇ ಹಿ ಕ್ಯಾರೀಸ್ ನೋ ಬ್ಯೂಟಿಫುಲ್ ಇಟ್ ವಾಸ್ ಅಂಡ್ ಸೋ ಅಮೇಸಿಂಗ್ಲಿ ಡ್ಯಾನ್ಸ್. ನೋಡಿದಾಗಲ್ಲ ಅಪ್ಪು ನೋಡ್ದಂಗೆ ಆಗುತ್ತೆ. ಅದೇ ಸಮಥಿಂಗ್ ಐ ವಾಸ್ ಜಸ್ಟ್ ಸೀಯಿಂಗ್ ಹಿಮ್ ಓನ್ಲಿ, ಹಿಸ್ ಸ್ಮೈಲ್ ಅಂಡ್ ತುಂಬ ಚೆನ್ನಾಗಿ. ಐ ಥಿಂಕ್ ಹ್ಯಾಸ್ ಗಾಟ್ ಅ ಗುಡ್ ಫ್ಯೂಚರ್. ಅಫ್ಕೋರ್ಸ್ ಮೋಹಿತ್, ಸೂಪರ್, ಲವ್ ಯು, ಗಾಡ್ ಬ್ಲೆಸ್ ಯು. ಬಟ್ ಮಾಸ್ಟರ್, ಇಷ್ಟು ದಿನ ನಿಮ್ಮ ಸ್ಟೂಡೆಂಟ್ಸ್ ವೇದಿಕೆ ಮೇಲೆ ನಿಮ್ಮ ಕೊರಿಯೋಗ್ರಫಿ ಮೂಲಕ ಇಡೀ ಕರ್ನಾಟಕನ ಎಂಟರ್ಟೈನ್ ಮಾಡ್ತಾ ಇದ್ರು. ನಿಮಗೆ ಒಳಗೆ ಒಬ್ಬ ಗುರುವಾಗಿ ಖಂಡಿತವಾಗ್ಲೂ ಹೆಮ್ಮೆ ಇತ್ತು. ಇವತ್ತು ನೀವು ಒಬ್ಬ ಗುರುವಾಗಿ ಹೊರತುಪಡಿಸಿ ಒಬ್ಬ ಪರ್ಫಾರ್ಮರ್ ಆಗಿ ಸ್ಟೇಜ್ ಮೇಲೆ ಫುಲ್ ಫ್ಲೆಜ್ ಪರ್ಫಾರ್ಮೆನ್ಸ್ ನ ನೀಡಿದಿರಲ್ಲ, ಇದನ್ನ ನೋಡಿ ಕಣ್ ತುಂಬಿಕೊಳ್ಳೋದಕ್ಕೆ, ನಿಮ್ಗೆ ಬೆಸ್ಟ್ ವಿಶಸ್ ನ ಹೇಳೋದಕ್ಕೆ ನಮ್ ಫ್ರೆಂಡ್ಸ್ ಬಂದಿದ್ದಾರೆ, ನಿಮ್ ಫ್ಯಾನ್ಸ್. ನಮ್ಮ ತಂದೆ ಸುರೇಶ್ ಅಂತ, ನಮ್ಮಮ್ಮ ರೂಪಾ ಅಂತ, ಇದು ನಮ್ಮ ಅಕ್ಕ ಪೂಜಾ ಅಂತ, ಈ ಪಾರಿವಾಳ ಇದು ನಮ್ಮ ಅಕ್ಕನ ಮಗ ಕ್ರಿಶಾಂತ್ ಅಂತ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ದಿನ ಮಗ ಕೊರಿಯೋಗ್ರಾಫರ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಮಿಂಚ್ತಾ ಇದ್ರು, ಆದ್ರೆ ಇವತ್ತು ಪರ್ಫಾರ್ಮರ್ ಆಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಮಗನ ಏಳಿಗೆ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಮಗ ಬಹಳ ಕಷ್ಟಪಟ್ಟು ಮೇಲ್ ಬಂದವನು, ನಮ್ಗೆ ಇವಾಗ ಹೆಮ್ಮೆ ಇದೆ ಫುಲ್. ನನ್ನ ಮಗನಕ್ಕೆ ನಮ್ಗೆ ಒಂದು ಹೆಮ್ಮೆ. ನಿಮಗೆ ಆಸೆ ಇತ್ತಾ ಅವರು ಡಾನ್ಸ್ ಫೀಲ್ಡ್ ನ ಆಯ್ಕೆ ಮಾಡಿದಾಗ ನೀವು ಸಪೋರ್ಟ್? ಇಲ್ಲ, ನಂದಿರ್ಲಿಲ್ಲ. ನಮ್ಮ ಅತ್ತೆಯಿಂದ ಇವನ್ ಮೇಲ್ ಬಂದಿತ್ತು. ನನ್ ಬೇಡ ಡ್ಯಾನ್ಸ್ ಅಂತಿದ್ದು. ಆಮೇಲೆ ಸ್ಟೋರಿ ಇದೆ, ಅದು ದೊಡ್ಡದು. ಪವನ್ ಮಾಸ್ಟರ್ ಮೇಲೆ ಬರಬೇಕು. ಆಕ್ಚುಲಿ ಇನ್ನೊಂದು ಹೇಳ್ಬೇಕು, ಇಲ್ಲಿ DKD ಸ್ಟೇಜ್ ನ ಫಸ್ಟ್ ಟೈಮ್ ನನ್ಗೆ ಚಾನ್ಸ್ ಕೊಟ್ಟು ಗ್ರೂಪ್ ಡಾನ್ಸ್ ಮಾಡಿಸಿದೆ ಪವನ್ ಮಾಸ್ಟರ್. ಇವತ್ತು ನಾನು ಇಲ್ಲಿ ಕೊರಿಯೋಗ್ರಾಫರ್ ಆಗಿ ಇದೇ ಸ್ಟೇಜ್ ಬರೋದಕ್ಕೆ ತುಂಬಾ ನಮ್ ಪವನ್ ಅಣ್ಣನೇ ಕಾರಣ. ಅವರು ಬಂದ್ರೆ ಚೆನ್ನಾಗಿರುತ್ತೆ. ಪವನ್ ಮಾಸ್ಟರ್, ನೀವಿಲ್ಲದೆ ಈ ಫ್ಯಾಮಿಲಿ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಬನ್ನಿ ಮಾಸ್ಟರ್. ಆಕ್ಚುಲಿ ನಾನು ಫಸ್ಟ್ ಡಾನ್ಸ್ ಚೂಸ್ ಮಾಡಿದಾಗ ನಮ್ಮ ಮನೆಯಿಂದ ಬೇಡ ಅಂತಿದ್ರು. ಎಲ್ಲರ ತರ ನಾನು ಇಂಜಿನಿಯರ್ ಆಗಿ ಸೊ ಸೈನ್ಸ್ ತಗೊಂಡೆ. ಅದಾದ್ಮೇಲೆ ಯಾಕೋ ನನಗೆ ಡಾನ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಆಗಿ ನಾನು ಡಾನ್ಸ್ಗೆ ಹೋಗ್ತೀನಿ ಅಂತ ಹೇಳ್ದೆ. ಅದು ಹೆಂಗಿತ್ತಂದ್ರೆ ಎಕ್ಸಾಮ್ಗೂ ಕೂಡ ನಾನು ಹೋಗ್ಲಿಲ್ಲ, ಬರೀ ಡಾನ್ಸ್ಗೆ ಅಂತಾನೆ ಹೋಗ್ತಾ ಇದ್ದೆ. ಆಮೇಲೆ ಒಂದ್ಸರಿ ಡಿಸೈಡ್ ಮಾಡಿ ಕೇಳ್ದೆ, ಅಲ್ಲ ಕಾಲೇಜ್ಗೆ ಹೋಗ್ಲಾ ಡಾನ್ಸ್ಗೆ ಹೋಗ್ಲಾ ಅಂತ ನಮ್ಮ ಮಮ್ಮಿನ ಕೇಳ್ದೆ. ನಮ್ಮ ಮಮ್ಮಿಗೆ ಇಷ್ಟ ಇರಲಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಂತ ಬಿಟ್ಬಿಟ್ರು. ಅವಾಗ ನಾನು ಚೂಸ್ ಮಾಡಿದ್ದು ಡಾನ್ಸ್. ಕಾಲೇಜ್ ಡ್ರೆಸ್ ಹಾಕೊಂಡಿದ್ದೆ ಮ್ಯಾಮ್ ನಾನು. ಅವ್ರು ಹೇಳಿದ್ರಿಗೆ ನಿನ್ನ ಇಷ್ಟ, ನೀನೇನಾದ್ರು ಮಾಡ್ಕೊಂಡಾಗ ಕಾಲೇಜ್ ಡ್ರೆಸ್ ಬಿಟ್ಬಿಟ್ಟು, ಅದು ಅರುಣ್ ಮಾಸ್ಟರ್ ಗೊತ್ತು, ಅರುಣ್ ಮಾಸ್ಟರ್ ಕ್ಲಾಸ್ಗೆ ಫಸ್ಟ್ ರಿಹರ್ಸಲ್ ಅಂತ ಹೋಗಿದ್ದೆ ನಾನು. ಸೊ ಅವರು ತುಂಬಾ ನನ್ಗೆ ಹೆಲ್ಪ್ ಮಾಡಿದ್ದಾರೆ. ಪವನ್ ಮಾಸ್ಟರ್ ಮತ್ತು ಅರುಣ್ ಮಾಸ್ಟರ್ ಇಬ್ಬರಿಂದಾನೆ ನಾನು ಇವತ್ತು ಇಲ್ಲಿ ಇರೋದಕ್ಕೆ ಒಂದು ಮೇನ್ ಕಾರಣ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಅಂದ್ರೆ ಸಪೋರ್ಟೇ ಮಾಡಿಲ್ಲ ಫ್ಯಾಮಿಲಿಲಿ. ಬೇಡ, ಯಾಕೆ ಸುಮ್ಮನೆ, ನಿನ್ಗೆ ಅದ್ರಲ್ಲಿ ಲೈಫ್ ಇಲ್ಲ ಏನಿಲ್ಲ ಅಂತ. ಬಂದ್ಮೇಲೆ ಒಂದು 3-4 ವರ್ಷ ತುಂಬಾ ಕಷ್ಟ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಾನು ಕೊರಿಯೋಗ್ರಾಫರ್ ಆಗಿ ಒಂದ್ ಕಡೆ ಶೋ ಮಾಡ್ಬೇಕಾದ್ರೆ ನಾನು ಹೇಳ್ದೆ, ಹಿಂಗೆ ಆ ಶೋಗೆ ಸ್ವಲ್ಪ ಕಾಸು ಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ ಕಷ್ಟ ಅದು ಇದಿರತ್ತೆ. ನನ್ನ ಒಮ್ಮೆ ಕೇಳಿದೆ, ಅಮ್ಮ ಇವ್ನು 35,000 ರೂಪಾಯಿ ಕಾಸು ಹಾಕ್ಬೇಕಿತ್ತಮ್ಮ ಎಮರ್ಜೆನ್ಸಿಗೆ ಅಂತ. ಸರಿ ಅಂದ್ಬಿಟ್ಟು ಏನಿಲ್ಲ ಅರೇಂಜ್ ಮಾಡ್ಕೊಟ್ಬಿಟ್ರು. ಅರೇಂಜ್ ಮಾಡ್ಕೊಟ್ಮೇಲೆ ನಾನು ತಿರ್ಗಾ ಬ್ಯಾಂಗ್ಳೂರ್ ಬಂದು ನೋಡಿದೆ. ಬ್ಯಾಂಗ್ಳೂರ್ ಬಂದು ನೋಡ್ತೀನಿ ನಮ್ಮ ಅಮ್ಮನ ತಾಳಿ ಇರಲಿಲ್ಲ. ನಾನು ಕೇಳಿದೆ ಏನಕ್ಕೆ ಅಂತ. ಇಲ್ಲ, ಅವತ್ತು ನಾನು 35,000 ಕಾಸು ಕೊಟ್ಟನಲ್ಲ, ಇದು ಮಾರೇ ಕೊಟ್ಟಿದ್ದು ಅಂತಂದ್ರು. ಅಂದ್ರೆ ಆ ಲೆವೆಲ್ ನಮ್ಮ ಅಮ್ಮ ಸಪೋರ್ಟ್ ಮಾಡ್ತಾರೆ. ನಾನು ಯಾವುದೇ ಶೋಗೆ ಹೋದ್ರು ಇವತ್ತು ನನ್ನ ಫ್ಯಾಮಿಲಿಂದಾನೆ ನನಗೆ ಫುಲ್ ಸಪೋರ್ಟ್ ಸಿಗೋದು. ಒನ್ ಟೈಮ್ ನನ್ನ ಫ್ಯಾಮಿಲಿನ ಸಪೋರ್ಟೇ ಇಲ್ಲ, ಇವತ್ತು ನನ್ನ ಫ್ಯಾಮಿಲಿನೇ ನನ್ಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಸಿರೋದು.